ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ, ಕೋಟ್ಯಾಂತರ ಜನ ಎಲ್ಲ ಸೇರಿದ್ರು. ಅವರ ಹುಟ್ಟೂರಲ್ಲಿ ಮಷಾದ್ನಲ್ಲಿ ಅವರ ಅಂತ್ಯಕ್ರಿಯೆ ಎಲ್ಲ ಸಂಭವಿಸಿತು. ಅವರ ಪುತ್ರ ಮೋಸ್ತಬಾ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಭದ್ರತೆಯ ಕಾರಣಕ್ಕಾಗಿ ಅವರು ಇಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾ ಇಲ್ಲ. IRGC ಅವರಿಗೆ ಒಂದು ಮೆಸೇಜ್ ಅನ್ನು ಕೊಟ್ಟಿತ್ತು, ನೀವು ಯಾವ ಕಾರಣಕ್ಕೂ ಕೂಡ ಭದ್ರತೆಯ ಕಾರಣಕ್ಕಾಗಿ ನೀವೆಲ್ಲ ಬರಬಾರದು ಅಂತ. ಇವೆಲ್ಲದರ ನಡುವೆ ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯ ಸಮಯದಲ್ಲಿ ಒಬ್ಬ ಮಾಸ್ಕ್ ಮ್ಯಾನ್ ಕಾಣಿಸಿಕೊಂಡಿರೋದು ದೊಡ್ಡ ಮಟ್ಟದ ಜಾಗತಿಕವಾಗಿ ಚರ್ಚೆ ಕಾರಣ ಆಗ್ತಾ ಇದೆ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಆ ವ್ಯಕ್ತಿ ಮುಖಕ್ಕೆ ಕಪ್ಪು ಬಟ್ಟೆಯನ್ನು ಧರಿಸಿ, ತಲೆಗೆ ಕಪ್ಪು ಹ್ಯಾಟನ್ನು ಹಾಕಿಕೊಂಡು, ಟೋಪಿಯನ್ನು ಹಾಕಿಕೊಂಡಿರುವಂತಹ ವ್ಯಕ್ತಿ. ಹಾಗಾದರೆ ಯಾರು ಈ ವ್ಯಕ್ತಿ? ಒಂದು ಆಗ್ತಾ ಇರುವಂತಹ ಚರ್ಚೆ, ಹೀಗೆ ಮಾಸ್ಕ್ ಮ್ಯಾನ್ ಆಗಿ ಬಂದಿರುವಂತಹ ವ್ಯಕ್ತಿ ಮೋಸ್ತಬಾ ಖಮೇನಿನ ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಗಳಿಂದ ಬಚಾವಾಗೋದಕ್ಕೆ ಈ ರೀತಿಯಾಗಿ ಏನಾದರೂ ಬಂದ್ರಾ ಎನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಇದೀಗ ಈ ಮಾಸ್ಕ್ ಮ್ಯಾನ್ ಯಾರು ಅನ್ನೋದೇ ದೊಡ್ಡ $1 ಮಿಲಿಯನ್ ಪ್ರಶ್ನೆ ಆಗಿತ್ತು. ನಾವು ಕೂಡ ಚರ್ಚೆ ಮಾಡ್ತಾ ಹೋಗೋಣ, ಯಾರು ಈ ವ್ಯಕ್ತಿ, ಯಾಕೆ ಹೀಗೆ ಬಂದರು, ಏನಾಯಿತು ಅಂತ್ಯಕ್ರಿಯೆ ಸಮಯದಲ್ಲಿ, ಎಲ್ಲವನ್ನು ಕೂಡ ಎರಡನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಖಮೇನಿ ಅಂತ್ಯಕ್ರಿಯೆಯಲ್ಲಿ ಮಿಸ್ಟರಿ ಮಾಸ್ಕ್ ಮ್ಯಾನ್. ಅಲಿ ಖಮೇನಿ ಅಂತ್ಯಕ್ರಿಯೆಯ ವೇಳೆ ಈ ಮಿಸ್ಟರಿ ಮಾಸ್ಕ್ ಮ್ಯಾನ್ ಎನ್ನುವಂಥ ವ್ಯಕ್ತಿ ಏನಿದ್ದಾರೆ ದೊಡ್ಡ ಮಟ್ಟದ ಗಮನವನ್ನು ಸೆಳೆದಿರೋದು. ಯಾರು 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 ಅಯತಲ್ಲಾ ಅಲಿ ಖಮೇನಿಯವರ ಪುತ್ರ ಮೋಸ್ತಬಾ ಖಮೇನಿನ, ಅಥವಾ ಯಾರಾದರೂ ಒಬ್ಬ ವ್ಯಕ್ತಿ ಏನಾದರೂ ಬಂದ್ರಾ, ಏನಾಯಿತು ಅಂತ್ಯಕ್ರಿಯೆಯ ಸಮಯದಲ್ಲಿ ಅನ್ನೋದು ಸದ್ಯಕ್ಕಾಗ್ತಾ ಇರುವಂಥ ಚರ್ಚೆ. ಕಪ್ಪು ಮಾಸ್ಕ್ ಹಾಕಿದ್ರು, ಕಪ್ಪು ಕ್ಯಾಫ್ ಹಾಕಿದ್ರು, ಸಂಪೂರ್ಣವಾಗಿ ಕಪ್ಪು ಬಟ್ಟೆಯನ್ನು ಈ ನಿಗೂಢ ವ್ಯಕ್ತಿಯೆಲ್ಲ ಧರಿಸಿಬಿಟ್ಟಿದ್ರು. ಖಮೇನಿ ಪಾರ್ಥಿವ ಶರೀರದ ಪಕ್ಕದಲ್ಲೇ ಇವರೆಲ್ಲ ನೆರಳಿನಂತೆ ನಿಂತಿದ್ರು. ಪಕ್ಕದಲ್ಲೇ ಆ ಶರೀರ ಏನಿತ್ತು, ಆ ಶರೀರದ ಪಕ್ಕದಲ್ಲೇ ಈ ವ್ಯಕ್ತಿಯಲ್ಲಿ ನಿಂತಿದ್ರು. ಸಹಜವಾಗಿ ಹಾಗೆ ನಿಂತಾಗ ನಮಗೆಲ್ಲ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಹೌದು, ತಂದೆಯ ಅಂತ್ಯಕ್ರಿಯೆಯಲ್ಲಿ ಮಗನಿಗೆ ಭಾಗವಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಾಳಿ ಆಗ್ಬೋದು ಅನ್ನುವಂತಹ ಭೀತಿ ಇದೆ. ಹಾಗಾದರೆ ಈ ದಾಳಿಯ ಭೀತಿಯಿಂದ ಅಮೆರಿಕ ಮತ್ತು ಇಸ್ರೇಲ್ನ ಈ ಸೇನೆಗಳೇನಿದೆ ಅವುಗಳ ಕಣ್ಣು ತಪ್ಪಿಸೋದಕ್ಕೆ ಈ ವ್ಯಕ್ತಿ ಈ ರೀತಿಯಾಗಿ ಬಂದ್ರಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಚರ್ಚೆ. ದಾಳಿಯ ಭೀತಿಯಿಂದ ಹೊಸ ಸುಪ್ರೀಂ ಲೀಡರ್ ಮೋಸ್ತಬಾ ಮಾರುವೇಷದಲ್ಲಿ ಏನಾದರೂ ಬಂದ್ರ? ಅನೇಕ ಜನ ಸಹಜವಾಗಿ ಮಾರುವೇಷದಲ್ಲಿ ಭಾಗವಹಿಸಿದ್ದು ನೋಡಿದ್ದೀವಿ. ಜಾಗತಿಕವಾಗಿ ಅನೇಕ ಬಾರಿ ಇಂಥದ್ದೊಂದು ಘಟನೆಗಳಾಗಿದೆ. ಅಂದರೆ ಎದುರುಗಡೆ ಇರುವಂತಹ ಶತ್ರುವಿನ ತನ್ನ ಗುರಿಯನ್ನು ತಪ್ಪಿಸೋದಕ್ಕೆ ಮಾರುವೇಷವನ್ನು ಧರಿಸಿ, ಈಗ ಇಸ್ರೇಲ್ ಮೊಸಾದ್ನವ್ರು ಏನು ಮಾಡ್ತಾರೆ, ಮಾರುವೇಷದ ಮುಖಾಂತರವೇ ಮತ್ತೊಬ್ಬರನ್ನು ಕೊಲ್ಲೋ ಪ್ರಯತ್ನವನ್ನು ಮಾಡ್ತಾರೋ. ಮೊಸಾದ್ನವ್ರು ನಮ್ಮ ದೇಶಕ್ಕೆ ಬಂದಿದ್ದಾರೆ, ಇಂಥದ್ದೊಂದು ಕಾರ್ಯಾಚರಣೆ ಮಾಡ್ತಿದ್ದಾರೆ, ಯಾರಿಗೂ ಕೂಡ ಗೊತ್ತಾಗಲ್ಲ. ಒಬ್ಬ ಸಾಮಾನ್ಯ ನಾಗರಿಕನಂತೆ ಒಂದು ರೀತಿಯಾದಂಥ ಪ್ರವಾಸಿಗರ ರೀತಿಯಲ್ಲಿ ಬಂದು ಮೊಸಾದ್ನವರು ಅನೇಕ ದೇಶಗಳಲ್ಲಿ ಕಾರ್ಯಾಚರಣೆ ಮಾಡಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮೊಸಾದ್ನ ಕಣ್ಣನ್ನು ತಪ್ಪಿಸೋದಕ್ಕೆ, ಅಮೆರಿಕದ ಸೇನೆಯನ್ನು ಕಣ್ಣು ತಪ್ಪಿಸೋದಕ್ಕೆ ಇಂಥದ್ದೊಂದು ವ್ಯಕ್ತಿ ಅಂದರೆ ಮೋಸ್ತಬಾ ಖಮೇನಿ ಮಾರುವೇಷದಲ್ಲೆಲ್ಲ ಬಂದ್ರ ಅಂತ ಎಲ್ಲ ಚರ್ಚೆ ಆಗ್ತಾ ಇದೆ. ಶವ ಪೆಟ್ಟಿಗೆಯನ್ನು ಹಿಡಿದು ಕಣ್ಣೀರಿಡ್ತಾ ಇದ್ರು. ಸಹಜವಾಗಿ ವ್ಯಕ್ತಿ ತೀರ್ಕೊಂಡಿದ್ದಾರೆ, ಕುಟುಂಬದವರು ತೀರ್ಕೊಂಡಿದ್ದಾರೆ. 131 ದಿನಗಳ ನಂತರ ಅಂತ್ಯಕ್ರಿಯೆ ಆಗ್ತಾ ಇದೆ. ಯಾರೊದ್ದೋ ಶತ್ರು ದೇಶಗಳು ದಾಳಿ ಮಾಡಿರೋ ಕಾರಣಕ್ಕಾಗಿ ಒಬ್ಬ ನಾಯಕನನ್ನ ದೇಶ ಕಳೆದುಕೊಂಡಿದೆ. ಸಹಜವಾಗಿ ಕೋಟ್ಯಾಂತರ ಜನ ಕಣ್ಣೀರು ಹಾಕಿದ್ರು. 4ನೇ ತಾರೀಕಿನಿಂದ ಹಿಡಿದು 9ನೇ ತಾರೀಕಿನ ತನಕ 5 ದಿನಗಳ ಕಾಲ ವೈಭವದ ಮುಖಾಂತರ, ಒಂದು ರಾಜಕೀಯ ಸಂದೇಶವನ್ನು ಕೊಡೋದರ ಮುಖಾಂತರ, ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವ ಮುಖಾಂತರ, ಶಿಯಾ ಸಮುದಾಯದ ಒಟ್ಟಾರೆ ಒಗ್ಗಟ್ಟನ್ನು ನಾವು ಇಸ್ರೇಲ್ ಮತ್ತು ಅಮೆರಿಕಾಗೆ ಮತ್ತು ಮಧ್ಯಪ್ರಾಚ್ಯದ ದೇಶಗಳಿಗೆ ಕೊಡ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ಎಲ್ಲ ಮಾಡಿದರು. ಜನಸಾಮಾನ್ಯರು ಕೂಡ ಕಣ್ಣೀರಿಟ್ಟರು. ಕಣ್ಣೀರಿಡೋದು ಮಾತ್ರವಲ್ಲ, ಟ್ರಂಪ್ ಸಾವಾಗಬೇಕು, ನೆತನ್ಯಾಹು ಸಾವಾಗಬೇಕು ಅಂತ ಕೆಂಪು ಬಾವುಟಗಳನ್ನೆಲ್ಲ ಪ್ರದರ್ಶನ ಮಾಡಿದರು. ಇವೆಲ್ಲದರ ನಡುವೆ ಈ ವ್ಯಕ್ತಿಯೂ ಕೂಡ ಶವಪಟ್ಟಿಗೆಯ ಪಕ್ಕ ಬಂದು ಕಣ್ಣೀರಿಡ್ತಾ ಇದ್ದದ್ದನ್ನು ನೋಡಿದರೆ, ಮಗನೇ ಇರಬೇಕು ಅಂತ ಎಲ್ಲ ಲೆಕ್ಕಾಚಾರ ಆಯಿತು. ಹಾಗಾದರೆ ಯಾರೀತ? ಸುದ್ದಿಗೆ ಬರೋಣ. ಯಾರು ಈ ಮಾಸ್ಕ್ ಮ್ಯಾನ್ ಯಾರು? ಈಗ ನಮಗೆಲ್ಲ ಒಂದು ಪ್ರಶ್ನೆ ಬಂದುಬಿಡುತ್ತೆ. ಮೋಸ್ತಬಾ ಖಮೇನಿನ ಅಥವಾ ಅನ್ಯ ವ್ಯಕ್ತಿನ, ಏನು ಎತ್ತ ಅನ್ನೋದ್ರ ಬಗ್ಗೆ ಮನುಷ್ಯನಿಗೆ ಯಾವಾಗಲೂ ಒಂದು ಸಹಜ ಕುತೂಹಲ. ಏನು ಸಹಜ ಕುತೂಹಲ? ನಮಗೆ ಕಣ್ಣಿಗೆ ಏನು ಕಾಣುತ್ತಲ್ಲ, ಆ ಕಣ್ಣಿಗೆ ಕಾಣುವುದಕ್ಕಿಂತಲೂ ಕೂಡ ಕಣ್ಣಿಗೆ ಕಾಣದೇ ಇದ್ದಿದ್ರ ಬಗ್ಗೆ ನಮಗೆ ಕುತೂಹಲ ಇರುತ್ತೆ. ಅದು ಮಾಸ್ಕ್ ಧರಿಸಿರೋರ ಬಗ್ಗೆ ಅಥವಾ ಅಸದೃಶ ದೃಶ್ಯಗಳಿರುತ್ತಲ್ಲ ಅದ್ರ ಬಗ್ಗೆ ದೊಡ್ಡ ಮಟ್ಟದ ಕುತೂಹಲ. ಯಾರೀತ? ಹಾಗಾದರೆ ಡೀಟೇಲ್ಸ್ ನೋಡೋಣ. ಮುಖವಾಡ ಧರಿಸಿದ್ದಂತಹ ವ್ಯಕ್ತಿ ಮೋಸ್ತಬಾ ಖಮೇನಿ ಅಲ್ಲ, ಅದರ ಬದಲಾಗಿ ಅಲಿ ಖಮೇನಿ ಅವರ ಮೊಮ್ಮಗ ಜಾವದ್ ಅಂತ ಆ ವ್ಯಕ್ತಿಯ ಹೆಸರು. ಜಾವದ್ ಮುಸ್ತಫಾ ಖಮೇನಿ ಅವರ ಮಗ ಮೊಹಮ್ಮದ್ ಜಾವದ್ ಅಂತ. 28ನೇ ತಾರೀಕಿಗೆ ದಾಳಿಯಾಯಿತು. ದಾಳಿಯಲ್ಲಿ ಕುಟುಂಬಸ್ಥರು ಮೃತಪಟ್ಟರು, ಕೆಲವೊಂದಿಷ್ಟು ಜನ ಗಾಯಾಳುಗಳಾಗಿದ್ದರು. ಹಾಗೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಲ್ಲಿ ಗಾಯಾಳುಗಳಾಗಿ ಬದುಕುಳಿದಂತಹ ವ್ಯಕ್ತಿಯೇ ಯಾರು ಅಂತ ಹೇಳಿದ್ರೆ ಮೊಹಮ್ಮದ್ ಜಾವದ್. ಈ ವ್ಯಕ್ತಿಯ ಮುಖದ ಮೇಲೆ ಗಂಭೀರವಾದಂತಹ ಗಾಯಗಳಾಗಿತ್ತು. ಹೀಗಾಗಿ ಗಂಭೀರವಾದಂತಹ ಗಾಯಗಳ
ಅದನ್ನು ಮುಚ್ಕೊಳ್ಳುವಂತಹ ದೃಷ್ಟಿಯಿಂದ ಮರೆಮಾಚಬೇಕು ಅನ್ನುವ ಕಾರಣಕ್ಕಾಗಿ ಅವರು ಆ ಬಟ್ಟೆಯನ್ನು ಧರಿಸಿ ಬಂದಿದ್ದರು ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. ಅವರು ಬದುಕುಳಿದಿದ್ರು. ಅವರ ಮುಖಕ್ಕೆ ತೀವ್ರತರನಾದಂಥ ಸುಟ್ಟ ಗಾಯಗಳಾಗಿತ್ತು. ಮುಖ ಸಂಪೂರ್ಣವಾಗಿ ವಿಕಾರಗೊಂಡಿತ್ತು. ಆ ಮುಖವನ್ನು ನೋಡೋದಕ್ಕೆ ಅಸಾಧ್ಯವಾಗದಂತಹ ಪರಿಸ್ಥಿತಿ. ಮಿಸೈಲ್ ದಾಳಿ ಅಂತ ಹೇಳಿದರೆ, ಕ್ಷಿಪಣಿ ದಾಳಿ ಅಂತ ಹೇಳಿದರೆ ಹೊತ್ತಿ ಉರಿದು ಬಿಟ್ಟಿತ್ತು. ಹೀಗಾಗಿ ಸಹಜವಾಗಿ ಸುಟ್ಟ ಗಾಯಗಳಾಗಿತ್ತು, ಮುಖ ಎಲ್ಲ ವಿಕಾರ ಆಗಿತ್ತು. ಹೀಗಾಗಿ ಈ ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಮಾಡಲಾಗಿತ್ತಂತವ್ರಿಗೆ. ಮುಖವನ್ನು ಸರಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗಿತ್ತು. ಬ್ಯಾಂಡೇಜ್ಗಳನ್ನೆಲ್ಲ ಹಾಕಲಾಗಿತ್ತು. ಹೀಗಾಗಿ ಅವುಗಳನ್ನು ಮರೆಮಾಚಬೇಕು ಅನ್ನೋ ಕಾರಣಕ್ಕಾಗಿ ಕಪ್ಪು ಮಾಸ್ಕ್ ಮತ್ತೆಲ್ಲ ಕ್ಯಾಪ್ಗಳನ್ನೆಲ್ಲ ಧರಿಸ್ಕೊಂಡು ಆ ವ್ಯಕ್ತಿ ಬಂದಿದ್ದರಂತೆ. ಕಪ್ಪು ಬೇಸ್ಬಾಲ್ ಇತ್ತು, ಕ್ಯಾಪ್ ಇತ್ತು, ಕಪ್ಪು ಮುಖವಾಡ ಇತ್ತು. ಶವಪೆಟ್ಟಿಗೆ ಸಹಜವಾಗಿ ಮೊಮ್ಮಗ ಅನ್ನೋ ಕಾರಣಕ್ಕಾಗಿ ಶವಪೆಟ್ಟಿಗೆಯ ಪಕ್ಕದಲ್ಲೇ ಅವರೆಲ್ಲ ಇದ್ದರು. ಹಾಗಾದರೆ ಈಗ ಸಿಗ್ತಾ ಇರುವಂತಹ ಖಾತ್ರಿ ಏನು ಅಂತ ಹೇಳಿದರೆ, ಈ ವ್ಯಕ್ತಿ ಯಾವ ಮೋಸ್ತಬಾ ಖಮೇನಿ ತಮ್ಮ ತಂದೆಯ ಅಂತ್ಯಕ್ರಿಯೆಗೆ ಬರಲ್ಲ ಅನ್ನೋದಿತ್ತಲ್ಲ, ಅದು ಸದ್ಯಕ್ಕೆ ಸತ್ಯ ಆಗಿದೆ. ಅವರು ಬಂದಿಲ್ಲ, ಅದರ ಬದಲಾಗಿ ಅವರ ಮೊಮ್ಮಗ ಅನ್ನೋದು ಸದ್ಯಕ್ಕೆ ಆಗ್ತಾ ಇರುವಂಥ ಡೀಟೇಲ್ಸು. ಹಾಗಾದರೆ ಅಂತ್ಯಕ್ರಿಯೆಯಲ್ಲಿ ಗೈರಾಗೋದಕ್ಕೆ ಕಾರಣ ಏನು? ಮೋಸ್ತಬಾ ಖಮೇನಿ ಅಂತ್ಯಕ್ರಿಯೆಯಲ್ಲಿ ಗೈರಾಗೋದಕ್ಕೇನು? ಸಹಜವಾಗಿ ಭದ್ರತೆಯ ಕಾರಣ ಇದೆ. 28ನೇ ತಾರೀಕಿಗೆ ಮೃತಪಟ್ಟ ನಂತರ ತಂದೆಯ ಅಧಿಕಾರವನ್ನು ಸ್ವೀಕಾರ ಮಾಡಿದಂತಹ ಮೋಸ್ತಬಾ ಖಮೇನಿ ಇವತ್ತಿನ ತನಕ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ. ಯಾವ ಕಾರಣಕ್ಕಾಗಿ? ಭದ್ರತೆಯ ಕಾರಣಕ್ಕಾಗಿ. ಕೋಟ್ಯಾಂತರ ಜನ ಸೇರುವಂಥ ಅಂತ್ಯಕ್ರಿಯೆಯಲ್ಲಿ ನಾನೇನಾದರೂ ಭಾಗವಹಿಸಿದರೆ ನನ್ನನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ಬೋದು ಎನ್ನುವಂಥ ಆತಂಕ ಅವರಿಗಿತ್ತು ಅನ್ನೋದು ಒಂದು. ಎರಡನೇದು, ಕೆಲವೊಂದಿಷ್ಟು ಜನ ಹೇಳ್ತಾರೆ ಇವರಿಗೆ ರಷ್ಯಾದಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅಂತ. ಯುದ್ಧ ಶುರುವಾಗಿ ಸ್ವಲ್ಪ ದಿನಗಳ ನಂತರ ಒಂದು ಸುದ್ದಿ ಬಂದಿತ್ತು. ರಷ್ಯಾದ ಮಾಸ್ಕೋ ನಗರಕ್ಕೆ ಈ ವ್ಯಕ್ತಿನ ಕರೆದುಕೊಂಡು ಹೋಗಿದ್ರು. ರಷ್ಯಾ ಮಿತ್ರ ರಾಷ್ಟ್ರ. ಇವರು ಕೂಡ ದಾಳಿಯಲ್ಲಿ ಕೆಲವೊಂದಿಷ್ಟು ಗಾಯಗಳನ್ನು ಅನುಭವಿಸಿದ್ರು. ಅವರಿಗೆ ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ರಷ್ಯಾ ಕರೆದುಕೊಂಡು ಹೋಗಿದ್ರು. ಈಗ ಚೇತರಿಸ್ಕೊಳ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಇತ್ತು. ಈ ಎಲ್ಲ ಸುದ್ದಿಗಳ ನಡುವೆ ಅವರೆಲ್ಲ ತಂದೆಯ ಅಂತ್ಯಕ್ರಿಯೆಯಿಂದ ದೂರ ಉಳಿದ್ರು. ತೀವ್ರ ಗಾಯಗಳಾಗಿರುವಂತಹ ಶಂಕೆ ಇದೆ, ನಡೆದಾಡೋಕ್ಕೆಲ್ಲ ಸಾಧ್ಯ ಆಗ್ತಾ ಇಲ್ಲ ಅಂತ. ತನ್ನ ಪತ್ನಿ ಮತ್ತು ಮಗಳ ಅಂತ್ಯಕ್ರಿಯೆಗೂ ಕೂಡ ನೋಡಿ ವಿಪರ್ಯಾಸ ಇದು. ತಂದೆ ಮೃತಪಟ್ಟಿದ್ದಾರೆ. ತಂದೆಯ ಮುಖವನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಮೋಸ್ತಬಾ ಖಮೇನಿಯ ಹೆಂಡತಿಯೂ ಕೂಡ ಘಟನೆಯಲ್ಲಿ ಮೃತಪಟ್ಟರು. ಹೆಂಡತಿ ಮುಖವನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ತಿಂಗಳ ಕಂದಮ್ಮ ಇತ್ತು, ಪುಟ್ಟವಾದಂತಹ ಬಾಲಕಿ, ಘಟನೆಯಲ್ಲಿ ಮೃತಪಟ್ಟಿರೋದು ಮಗಳು, ಮೋಸ್ತಬಾ ಖಮೇನಿಯ ಮಗಳು. ನೋಡೋದಕ್ಕೆ ಸಾಧ್ಯ ಆಯ್ತಾ? ನೋಡೋದಕ್ಕೆ ಸಾಧ್ಯ ಇಲ್ಲ. ಕುಟುಂಬಸ್ಥರ 3 ಜನರ ಅಂತ್ಯಕ್ರಿಯೆಯಿಂದಲೂ ಕೂಡ ಮೋಸ್ತಬಾ ಖಮೇನಿ ದೂರ ಉಳಿಯುವಂತಹ ಪರಿಸ್ಥಿತಿ ಬಂತು. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಒನ್ಸ್ ಅಗೇನ್ ದಾಳಿ ಮಾಡ್ಬೋದು ಅಂತ ಇಸ್ರೇಲ್ ಕೂಡ ಕಣ್ಣಿಟ್ಟಿದೆ, ಅಮೆರಿಕಾವು ಕೂಡ ಕಣ್ಣಿಟ್ಟಿದೆ. ಅಯತಲ್ಲಾ ಅಲಿ ಖಮೇನಿಯ ನಂತರ ಬಂದಿರುವಂಥ ಸರ್ವಾಧಿಕಾರಿಯನ್ನು ನಾವೆಲ್ಲ ಮುಗಿಸಬೇಕು ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಅಮೆರಿಕ ಗುಪ್ತಚರ ಇಲಾಖೆಯ ಪ್ರಕಾರ ಮೋಸ್ತಬಾ ಮುಖವು ಕೂಡ ವಿಕಾರಗೊಂಡಿದೆ, ವಿರೂಪಗೊಂಡಿದೆ ಅಂತ ಹೇಳ್ತಾರೆ. ಹೀಗಾಗಿ ಸದ್ಯಕ್ಕೆ ಅಜ್ಞಾತ ಸ್ಥಳದಿಂದಲೇ ಇರಾನ್ ಸೈನ್ಯಕ್ಕೆಲ್ಲ ಅವರು ಆದೇಶ ಕೊಡ್ತಾ ಇರೋದು, ಮಾರ್ಗದರ್ಶನ ಮಾಡ್ತಾ ಇರೋದು, ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಮಾತನಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಈಗ ಒಂದು ಸುದ್ದಿ ಬರ್ತಾ ಇದೆ. ಕರೆಕ್ಟ್ ಇವತ್ತಿಗೆ 10 ದಿನಗಳ ನಂತರ ಜುಲೈ 23ನೇ ತಾರೀಕಿಗೆ ಮೋಸ್ತಬಾ ಖಮೇನಿ ಹೊರಗೆ ಬರ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ ಮತ್ತು ಕುತೂಹಲ ಇದೆ. ಯಾಕೆ? ಜುಲೈ 23ನೇ ತಾರೀಕಿಗೆ ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ಅಯತಲ್ಲಾ ಅಲಿ ಖಮೇನಿ ಅವರ ಒಂದು ಸ್ಮರಣಾರ್ಥ ಸಮಾರಂಭ ಇದೆ. ಸ್ಮರಣಾರ್ಥ ಸಮಾರಂಭ. ಆ ಸಮಾರಂಭದಲ್ಲಿ ಮೊದಲ ಬಾರಿಗೆ ಅವರೆಲ್ಲ ಬಹಿರಂಗವಾಗಿ ಕಾಣಿಸ್ಕೊಳ್ತಾರೆ ಅಂತ ಸುದ್ದಿ. ಹುತಾತ್ಮ ಮುಜಾಹಿದ್ ಇಮಾಮ್ ಗೌರವಾರ್ಥ ಅದೊಂದು ಕಾರ್ಯಕ್ರಮ ನಡೀತಾ ಇದೆ. ಒಂದು ಕಾರ್ಯಕ್ರಮ. ಈ ಸಮಾರಂಭದ ಪ್ರಮುಖ ವಿವರಗಳು ಮತ್ತು ಏನೇನಾಗುತ್ತೆ ಅಂತ ಒಂದು 23ನೇ ತಾರೀಕಿಗೆ ಸಂಜೆ 5ರಿಂದ 7 ಗಂಟೆಯ ತನಕ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಹುತಾತ್ಮ ಮುಜಾಹಿದ್ ಇಮಾಮ್ ಅಂದರೆ ಅವರಿಗೆ ಒಂದು ಗೌರವ ಕೊಟ್ಟಿದ್ದಾರೆ ಅಲ್ಲಿಯ ಮಾಧ್ಯಮಗಳು, ಅಲ್ಲಿಯ ಜನ. ಏನಿದು ಹುತಾತ್ಮ ಮುಜಾಹಿದ್ ಇಮಾಮ್ ಅಂತ ಹೇಳಿದರೆ, ಈ ಮುಜಾಹಿದ್ ಅಂತ ಹೇಳಿದ್ರೆ ಇಸ್ಲಾಮಿಕ್ ಭಾಷೆಯಲ್ಲಿ, ಇಸ್ಲಾಮಿಕ್ ನಿಯಮಗಳ ಪ್ರಕಾರ ಯಾರು ಅನ್ಯಾಯ, ದಬ್ಬಾಳಿಕೆ, ಭ್ರಷ್ಟಾಚಾರ, ವಿದೇಶಿ ಶಕ್ತಿಗಳ ವಿರುದ್ಧ ಧಾರ್ಮಿಕ ಮತ್ತು ಸೌಮ್ಯ ಸಾರ್ವಭೌಮತ್ವಕ್ಕಾಗಿ ಎಲ್ಲ ಹೋರಾಟ ಮಾಡ್ತಾರಲ್ಲ, ಅವರನ್ನು ಮುಜಾಹಿದ್ಗಳು ಅಂತ ಕರೀತಾರೆ. ಅಂದರೆ ಹೋರಾಟಗಾರರು ಅಂತ ಕರೀತಾರೆ. ಈ ಖಮೇನಿ ಅವರು ಇಸ್ರೇಲ್ ಮತ್ತು ಅಮೆರಿಕಾದ ವಿರುದ್ಧ ಹೋರಾಟ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಮುಜಾಹಿದ್ ಅಂತ ಕೊಟ್ಟರು. ಇಮಾಮ್ ಅನ್ನೋದು ನಾನು ಮೊನ್ನೆಯೂ ಕೂಡ ಚರ್ಚೆ ಮಾಡಿದೆ. ಶಿಯಾ ಧರ್ಮದಲ್ಲಿ ಒಂದು ಅತ್ಯುನ್ನತವಾದಂತಹ ಧಾರ್ಮಿಕ ಪದ, ಅದು ಧಾರ್ಮಿಕ ಆಧ್ಯಾತ್ಮಿಕ ಸ್ಥಾನ ಇದೆ. ಈ ಕಾರಣಕ್ಕಾಗಿ ಅದನ್ನೆಲ್ಲ ಕೊಟ್ಟಿದ್ದಾರೆ. ಮೋಸ್ತಬಾ ಖಮೇನಿ ಅವರು ಬರ್ತಾರೆ, ಅಲ್ಲಿ ಭಾಷಣ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಹೀಗಾಗಿ ಅವರು ಬರ್ತಾರಾ, ಭಾಷಣವನ್ನು ಮಾಡ್ತಾರೆ? ಯಾಕಂದರೆ ಇಷ್ಟು ದಿನಗಳ ಕಾಲ ಅದು ಕೇವಲ ಟೆಲಿಗ್ರಾಮ್ ಮುಖಾಂತರ, ಕೇವಲ ಬೇರೆ ಬೇರೆ ರೀತಿಯಾದಂಥ ಸಂದೇಶಗಳನ್ನು ಕೊಡೋದ್ರ ಮುಖಾಂತರ ಅಮೆರಿಕ ಮತ್ತು ಇಸ್ರೇಲ್ನ ವಿರುದ್ಧ ಸೇಡು ತೀರಿಸಿಕೊಳ್ಳೋದು ಅಥವಾ ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸ್ಮರಣಾರ್ಥ ಕಾರ್ಯಕ್ರಮದೆಲ್ಲ ಬರ್ತಾರಾ ಅಂತ ನೋಡಬೇಕು. ಒಂದು ಕುರಾನ್ ಪಠಣ ಕಾರ್ಯಕ್ರಮಗಳೆಲ್ಲ ಇದೆ. ಏನಾಗುತ್ತೆ ನೋಡೋಣ. ಮತ್ತೊಂದು ಜುಲೈ 23ನೇ ತಾರೀಕಿಗೆ ಇರಾನ್ನ ಪವರ್ ಶೋ ಆಗುತ್ತಾ ಅಂತ. ಇರಾನ್ನ ಪವರ್ ಶೋ ಆಗುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ.
ಅಂತ್ಯಕ್ರಿಯೆ ಮುಖಾಂತರವೇ ಒಂದು ಪವರ್ ಶೋ ಅನ್ನು ಮಾಡೋ ಪ್ರಯತ್ನವನ್ನು ಇರಾನ್ನವರು ಮಾಡಿದ್ರು. ಕೋಟ್ಯಾಂತರ ಜನ ಸೇರಿ ಅದೆಲ್ಲ ಆಗಿತ್ತು. ಇದೀಗ ಒನ್ಸ್ ಅಗೇನ್ ಅಲ್ಲಿ ಕಾರ್ಯಕ್ರಮ ಮಾಡಿ ಜುಲೈ 23ನೇ ತಾರೀಕು ಮಂಗಳವಾರ ಸಂಜೆ 5 ಗಂಟೆಯಿಂದ 7 ಗಂಟೆಯ ತನಕ ಇದೊಂದು ಕಾರ್ಯಕ್ರಮ ಇರುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳು, ಅದಾದ ನಂತರ ಬೇರೆ ಬೇರೆ ನಾಯಕರುಗಳು ಮಾತನಾಡೋದು ಎಲ್ಲವೂ ಕೂಡ ಇರುತ್ತೆ. ಟೆಹರಾನ್ನ ಪ್ರಮುಖ ಸ್ಮಾರಕ ಕೇಂದ್ರ, ಅದಾದ ನಂತರ ಹುತಾತ್ಮ ಮುಜಾಹಿದ್ ಸಮಾರಂಭ ಎಲ್ಲ ನಡೆಯುತ್ತೆ. ಹೀಗಾಗಿ ಆ ಮುಖಾಂತರ ಒಂದು ಸಂದೇಶವನ್ನು ಕೊಡೋದಕ್ಕೆ ಅವರೆಲ್ಲ ಮುಂದಾಗ್ತಾ ಇದ್ದಾರೆ ಅಂತ ನೋಡೋಣ. ಏನು ಸಂದೇಶವನ್ನು ಇರಾನ್ ಕೊಡುತ್ತೆ, ಇದನ್ನು ಅಮೆರಿಕ ಇಸ್ರೇಲ್ ಹೆಂಗೆ ನೋಡುತ್ತೆ ಕಾದ್ ನೋಡೋಣ.